ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲೇ ಯಾವ ಥರ ಸಾವಯವ ಗೊಬ್ಬರನ ತಯಾರಿಸ್ಬೋದು ಅನ್ನೋದನ್ನ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಲೀಟ್ರ್ ಮಜ್ಜಿಗೆನ ಹಾಕಿ 1 ಲೀಟ್ರ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಬಳಸಿ ನಾವು ಯಾವ ರೀತಿ ಮನೆಯಲ್ಲೇ ಸಾವಯವ ಗೊಬ್ಬರಗಳನ್ನು ರೆಡಿ ಮಾಡ್ಬೋದು ಅಥವಾ ಲಿಕ್ವಿಡನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ನಾವೇ ತಯಾರಿಸ್ಕೊಂಡು ಗಿಡಗಳಿಗೆ ಅಥವಾ ಅಡಿಕೆ ಗಿಡಗಳಿಗೆ, ಮನೆಯಲ್ಲಿರ್ತಕ್ಕಂಥ ಪಾಟ್ನಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಕೋದ್ರಿಂದ ಎಷ್ಟು ಉಪಯೋಗ ಅಂದರೆ, ಈ ಕಡಲೆ ಹಿಟ್ಟು ಸಾರಜನಕವನ್ನು ಒದಗಿಸುತ್ತೆ ಮತ್ತು ಮಜ್ಜಿಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ದ್ರಾವಣಕ್ಕೆ ಸ್ವಲ್ಪ ನೀರನ್ನೇ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕವರ್ ಅಥವಾ ಮುಚ್ಚಳ ಇದ್ದರೆ ಅದನ್ನು ಕೂಡ ಹಾಕಿ ಮುಚ್ಚಿಡಬೇಕು. ಸುಮಾರು ಒಂದು 5ರಿಂದ 6 ದಿವಸ ಅಥವಾ 1 ವಾರ ಕೂಡ ಇಟ್ಟರೂ ಚೆನ್ನಾಗಿ ಬರುತ್ತೆ. ಈ ಥರ ದ್ರಾವಣಕ್ಕೆ 1 ಲೀಟರ್ ತಯಾರಾದ ದ್ರಾವಣಕ್ಕೆ ಸುಮಾರು ಒಂದು 10 ಲೀಟರ್ ನೀರನ್ನು ಬಳಸಿ ಸ್ಪ್ರೇ ಮಾಡಬೇಕು. ನಂತರ ನಾನಿಲ್ಲಿ ತುಂಬ್ರಿ ಹಣ್ಣು ಅಥವಾ ತುಮರಿ ಹಣ್ಣು ಅಂತಲೇ ಕರೀತಾರೆ ಈ ಹಣ್ಣನ್ನು. ಇದು ಪ್ರಕೃತಿಯಲ್ಲಿ ಸಿಗುವ ಅಪರೂಪವಾದ ಒಂದು ಕಾಡು ಜಾತಿಯ ಹಣ್ಣು ಅಂತಲೇ ಹೇಳ್ಬೋದು. ಈ ಹಣ್ಣುಗಳು ದೊರೆಯುವ ಒಂದು ಸಮಯ ಅಂದರೆ ಡಿಸೆಂಬರ್, ಏಪ್ರಿಲ್, ಮೇ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಹಲವಾರು ಪೋಷಕಾಂಶಗಳನ್ನು ಉಳ್ಳ ಈ ಒಂದು ನೈಸರ್ಗಿಕ ಹಣ್ಣುಗಳಂತೂ ಬಹಳ ಒಳ್ಳೆಯದು ಹೆಲ್ತ್ಗೆ. ಈ ಹಣ್ಣನ್ನು ಮಲೆನಾಡು ಮತ್ತು ಕೊಡಗು ಸೈಡಲ್ಲೆಲ್ಲ ಕಾಗೆ ಹಣ್ಣು ಅಂತಲೇ ಕರೀತಾರೆ. ಈ ಹಣ್ಣನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ತಿಳಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ಬೀಜ ಕೂಡ ಇರುತ್ತೆ. ಈ ಹಣ್ಣುಗಳು ವರ್ಷಕ್ಕೆ ಒಂದೇ ಬಾರಿ ಸಿಗುವಂಥ ಒಂದು ಹಣ್ಣುಗಳು. ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಸಿಗ್ತಕ್ಕಂಥ ಹಣ್ಣುಗಳಿವು. ಸೀಸನ್ನಲ್ಲಿ ಸಿಗ್ತಕ್ಕಂಥ ಯಾವುದೇ ಹಣ್ಣುಗಳಾದರೂ ಸರಿ, ಅವು ಹೆಲ್ತ್ಗೆ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ. ಇದರ ಒಂದು ಬೆನಿಫಿಟ್ಸ್ ಕೂಡ ಅಷ್ಟೇ ಇರುತ್ತೆ. ಇದೇ ಥರ ಹಲವಾರು ರೀತಿಯ ಹಣ್ಣುಗಳು ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಈಗಿನ ಪೀಳಿಗೆಗೆ ಕೂಡ ಮಾಯವಾಗಿ ಹೋಗಿವೆ. ಈ ತುಂಬ್ರಿ ಹಣ್ಣು ಕಾಡು ಜಾತಿಯ ಒಂದು ಸಣ್ಣ ಹಣ್ಣುಗಳು ಅಂತಲೇ ಹೇಳ್ಬೋದು. ನಂತರ ನಾನು ಇವಾಗ ಏನು ದ್ರಾವಣವನ್ನು ತಯಾರು ಮಾಡಿದ್ನಲ್ಲ ಅದನ್ನು ಇವಾಗ ಸಸ್ಯಗಳಿಗೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ದ್ರಾವಣ ತಯಾರು ಮಾಡಿ ಹಾಕೋದ್ರಿಂದ ಸಸ್ಯಗಳಿಗೆ ಸಾರಜನಕ ಮತ್ತು ಕ್ಯಾಲ್ಶಿಯಂ ಕೂಡ ಒದಗಿಸುತ್ತೆ. ತಯಾರಾದ ಒಂದು ದ್ರಾವಣಕ್ಕೆ 1 ಲೀಟರ್ ದ್ರಾವಣಕ್ಕೆ ಸುಮಾರು 10 ಲೀಟರಷ್ಟು ನೀರನ್ನು ಹಾಕಿ ಸಿಂಪಡಿಸಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಜವಳಿಕಾಯಲ್ಲಿ ಇವಾಗ ಮಜ್ಜಿಗೆ ಮೆಣಸಿಕಾಯಿ ಏನು ಮಾಡ್ತೀವಲ್ಲ ಅದೇ ಥರ ಇವಾಗ ಮಜ್ಜಿಗೆ ಜವಳಿಕಾಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಕೆಲವರು ಮಜ್ಜಿಗೆ ಮೆಣಸಿಕಾಯಿ ಮಕ್ಕಳಾಗಲಿ ಕೆಲವರು ತಿನ್ನೋದಿಲ್ಲಲ್ಲ, ಅವರಿಗೆ ಅಂಥವ್ರಿಗೆ ಈ ಥರ ಮಾಡಿಕೊಡ್ಬೋದು. ನಾನಿಲ್ಲಿ ಸುಮಾರು ಒಂದು 1/4 ಕೆಜಿಯಷ್ಟು ಜವಳಿಕಾಯಿನ ತೊಗೊಂಡು ಇದನ್ನೆಲ್ಲ ತುಂಬನ್ನು ತೆಗಿತಾ ಇದ್ದೀನಿ, ಹಿಂದ್ಗಡೆ ತುಂಬನ್ನು. ನಂತರ ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು. ಈ ತುಂಬನ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ನಾನಿಲ್ಲಿ ಸುಮಾರು ಒಂದು ಬೌಲಷ್ಟು ಮೊಸರು, ಗಟ್ಟಿ ಮೊಸರು ಅಂದರೆ ಸ್ವಲ್ಪ ತೆಳುವಾಗಿರಬೇಕು ಆ ಥರ ತೊಗೊಂಡು, ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು, ಅಜ್ವಾನ ಮತ್ತು ಜೀರಿಗೆ ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ನಂತರ ಇದಕ್ಕೆ ಹಾಕ್ಕೋಬೇಕು. ಈ ಜವಳಿಕಾಯಿನ ಒಂದು ಪಾತ್ರೆಯಲ್ಲಿ ಹಾಕಿ ನಂತರ ಇದೇನು ನಾವು ಜೀರಿಗೆ ಮತ್ತು ಅಜ್ವಾನ ಎಲ್ಲ ತೊಗೊಂಡಿದ್ವಲ್ಲ ಆ ಪೌಡ್ರನ್ನು ಇದನ್ನು ಡೈರೆಕ್ಟಾಗಿ ಹಾಕಬೇಕು. ಮಜ್ಜಿಗೆ ಮಾಡ್ಕೋಬೇಕು ಇದನ್ನು, ಮೊಸರನ್ನು. ಮಜ್ಜಿಗೆ ಅಂದರೆ ಆದಷ್ಟು ಮಂದವಾಗಿರಬೇಕು. ನೋಡಿ, ಇವಾಗ ಉಪ್ಪು, ಜೀರಿಗೆ ಮತ್ತು ಅಜ್ವಾನ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಂತರ ಇವಾಗ ಅದೇನು ಮೊಸರು ತೊಗೊಂಡಿದ್ನಲ್ಲ ಇದನ್ನು ಮಜ್ಜಿಗೆ ಕೂಡ ಮಾಡಿಕೊಂಡಿದ್ದೀನಿ. ಆದಷ್ಟು ಇದು ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಮೊಸರು ಅಥವಾ ಮಜ್ಜಿಗೆ ಗಟ್ಟಿ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಪ್ರಮಾಣ ನೀರನ್ನು ಹಾಕ್ತಾಯಿದ್ದೀನಿ. ನಂತರ ಇವಾಗ ಇದಕ್ಕೆ ಒಂದು ಪ್ಲೇಟ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಕೆಳಗಡೆ ಮೇಲೊಂದು ವೆಯ್ಟ್ ಇರತಕ್ಕಂಥ ಯಾವುದಾದ್ರು ಒಂದು ವಸ್ತುವನ್ನು ಇಟ್ಟು ಇದನ್ನು 3 ದಿನಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೆ ಮೊದಲು ಇಲ್ಲೊಂದು ಪ್ಲೇಟ್ನ ಇಡ್ತಾ ಇದ್ದೀನಿ. ಇದು ಈ ರೀತಿ ಇಡೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಅಂತ ಅಷ್ಟೇ. ನಂತರ ಒಂದು ವೆಯ್ಟ್ ಇರೋ ಕಲ್ಲನ್ನು ಕೂಡ ಇಟ್ಟಿದ್ದೀನಿ, ತೋರಿಸ್ತೀನಿ ನಂತರ. ನೋಡಿ, ಇವಾಗ 3 ದಿನ ಆಗಿದೆ. ಇವಾಗ ಒಂದು ಕಲ್ಲನ್ನು ಕೂಡ ಇಟ್ಟಿದ್ದೆ, ಅದನ್ನು ಕೂಡ ತೆಗಿತಾ ಇದ್ದೀನಿ. ಇದು 3 ದಿನದವರೆಗೆ ಆದಷ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ದಿನಕ್ಕೆ ಏನಿಲ್ಲ ಅಂದರೂ 2 ಸಲನಾರ ಇದನ್ನು ಮಿಕ್ಸ್ ಮಾಡ್ಕೊತಾ ತಟ್ಟೆನ ಮುಚ್ಚಬೇಕು. ಇವಾಗ ಒಂದು ಸ್ಟ್ರೈನರ್ಗೆ ಹಾಕಿ 1 ರಿಂದ 2 ದಿನ ಬಿಡಬೇಕು. 1 ರಿಂದ 2 ದಿನ ಆದಮೇಲೆ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ 1 ರಿಂದ 2 ದಿನ ಬಿಟ್ಟು ನಂತರ ಇದನ್ನು
ತೆಗಿತಾ ಇದ್ದೀನಿ. ಇದರಲ್ಲಿರುವ ಮಜ್ಜಿಗೆ ಪ್ರಮಾಣ ಎಲ್ಲ ಹೋಗಬೇಕು. ಇದು ಏನು ಮಜ್ಜಿಗೆ ಇದೆಯಲ್ಲ, ಇದನ್ನು ಕೂಡ ಅಷ್ಟೇ ನಾನು ವೇಸ್ಟ್ ಮಾಡೋದಿಲ್ಲ. ಅದನ್ನು ಕೂಡ ಗೊಬ್ಬರ ತಯಾರಿಸಲಿಕ್ಕೆ ಅಥವಾ ಗಿಡಗಳಿಗೆ ಕೂಡ ನೀರು ಹಾಕ್ತೇನೆ. ಇದನ್ನು ಇವಾಗ ಒಣಗಲಿಕ್ಕೆ ಇಡಬೇಕು ಈ ಜವಳಿಕಾಯನ್ನು. ನೋಡಿ ಈ ಥರ ಉಳಿಯುತ್ತಲ್ಲ, ಈ ಮಜ್ಜಿಗೆಗೆ ನಾನು ಜಾಸ್ತಿ ನೀರನ್ನು ಹಾಕಿ ಗಿಡಗಳಿಗೆಲ್ಲ ಹಾಕ್ತೀನಿ. ನಂತರ ಇವಾಗ ಬಿಸಿಲು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಒಂದು ಶೀಟ್ ಮೇಲೆ ಈ ಜವಳಿಕಾಯಿನೆಲ್ಲ ಹಾಕ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿದ್ದರೆ ಒಂದು 3ರಿಂದ 4 ದಿನನಾದರೂ ಬೇಕಾಗುತ್ತೆ ಈ ಜವಳಿಕಾಯಿ ಒಣಗಲಿಕ್ಕೆ. ಇಲ್ಲಿ 1 ದಿನ 2 ದಿನ ಮೋಡ ಮುಚ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತು ಒಣಗಲಿಕ್ಕೆ. ನೋಡಿ ಇವಾಗ ಒಂದು 4 ದಿನ ಆಗಿದೆ, ಸಂಪೂರ್ಣವಾಗಿ ಒಣಗಿದೆ. ಮಜ್ಜಿಗೆ ಮೆಣಸಿಕಾಯಿನ ಯಾವ ರೀತಿ ನಾವು ಫ್ರೈ ಮಾಡ್ಕೋತೀವೋ ಅದೇ ಥರನೇ ಇವನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಖಾರನ ಇಷ್ಟಪಡೋರು ಫ್ರೈ ಮಾಡಿದ ನಂತರ ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೋದು.